ಜಾಗತಿಕ ಸಂಸ್ಥೆಗಳು ಈ ಘಟಕದಲ್ಲಿ ವಿಶ್ವಸಂಸ್ಥೆಯ ಸ್ಥಾಪನೆ, ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಬಗ್ಗೆ ನಾವು ಮೊದಲ ತರಗತಿಯಲ್ಲಿ ತಿಳ್ಕೊಂಡು, ನಂತರ ಎರಡನೇ ತರಗತಿಯಲ್ಲಿ ವಿಶ್ವಸಂಸ್ಥೆಯ ಸಾಧನೆಗಳು, ವಿಶ್ವಸಂಸ್ಥೆ ಈ ಜಾಗತಿಕ ಶಾಂತಿ ಸ್ಥಾಪನೆಗಾಗಿ ಸ್ಥಾಪನೆಯಾದಂತಹ ಒಂದು ಪ್ರಮುಖವಾದಂತಹ ಒಂದು ಮಹತ್ವಪೂರ್ಣವಾದ ಸಂಸ್ಥೆ ಈ ವಿಶ್ವಸಂಸ್ಥೆ. ಈ ವಿಶ್ವಸಂಸ್ಥೆಯ ಸಾಧನೆ ಕಾರ್ಯಗಳು ಏನೇನು ಸಾಧನೆಗಳು? ವಿಶ್ವಸಂಸ್ಥೆಯ ಸಾಧನೆಗಳು ಅಂದ್ರೆ ಶಾಂತಿ ಸ್ಥಾಪನೆಯ ಕಾರ್ಯಗಳು, ಎರಡನೇದಾಗಿ ಸಾಮಾಜಿಕ ಮತ್ತು ಹಣಕಾಸಿನ ಸಾಧನೆ, ಮೂರನೇದು ಸಾಮಾಜಿಕ ಸಾಧನೆಗಳು, ಆರ್ಥಿಕ ಮತ್ತು ಹಣಕಾಸಿನ ಸಾಧನೆ, ಶಾಂತಿ ಸ್ಥಾಪನೆಯ ಕಾರ್ಯಗಳು, ಮೂರು ಸಾಮಾಜಿಕ ಸಾಧನೆಗಳು ಅಂತ ಈ ವಿಶ್ವಸಂಸ್ಥೆಯ ಸಾಧನೆಗಳನ್ನ ಈ ವಿಶ್ವಸಂಸ್ಥೆಯ ಸಾಧನೆಗಳು. ನಂತರ ವಿಶ್ವಸಂಸ್ಥೆಯ ಆಶ್ರಯದ ಸಂಘ ಸಂಸ್ಥೆಗಳು. ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಬರುವಂತಹ ಸಂಘ ಸಂಸ್ಥೆಗಳಲ್ಲಿ ಬಹಳ ಪ್ರಮುಖವಾದ ಒಂದು ಸಂಸ್ಥೆ ಅಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ. ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವದ ಜನರ ಆರೋಗ್ಯವನ್ನ ಕಾಪಾಡುವುದು, ಸದೃಢ ಆರೋಗ್ಯವನ್ನ ಹೊಂದುವಂತೆ ಮಾಡುವುದು ಇದರ ಮೂಲ ಉದ್ದೇಶವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಹೊಂದಿದೆ. ನಂತರ ಕಾಲರಾ, ಪ್ಲೇಗ್ ಮುಂತಾದ ರೋಗಗಳ ನಿರ್ಮೂಲನೆಗಾಗಿ ಒಂದು ಪರಿಣಾಮಕಾರಿಯಾದಂತಹ ಒಂದು ಪ್ರಯತ್ನವನ್ನ ಈ ವಿಶ್ವ ಆರೋಗ್ಯ ಸಂಸ್ಥೆ ಮಾಡ್ತಾ ಇದೆ. ನಂತರ ಆಹಾರ ಮತ್ತು ಕೃಷಿ ಸಂಸ್ಥೆ ಎರಡನೇ ಸಂಸ್ಥೆ. ಆಹಾರ ಮತ್ತು ಕೃಷಿ ಸಂಸ್ಥೆ ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ ಉತ್ತಮವಾದ ಪೌಷ್ಟಿಕ ಆಹಾರವನ್ನು ಒದಗಿಸುವುದು, ಜಗತ್ತಿನಾದ್ಯಂತ ಹಸಿವು ಮುಕ್ತವನ್ನಗೊಳಿಸಿ ಪ್ರತಿಯೊಬ್ಬರಿಗೂ ಸಹ ಪೌಷ್ಟಿಕ ಆಹಾರವನ್ನು ಒದಗಿಸುವುದರ ಮೂಲಕ ಅಪೌಷ್ಟಿಕತೆ ಹೋಗಲಾಡಿಸುವ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಒಂದು ದಿಟ್ಟ ಹೆಜ್ಜೆಯನ್ನ ಈ ಆಹಾರ ಮತ್ತು ಕೃಷಿ ಸಂಸ್ಥೆ ಇಟ್ಟಿದೆ. ಜೊತೆಗೆ ಕೃಷಿ ಅಭಿವೃದ್ಧಿಗೂ ಸಹ ಹೆಚ್ಚಿನ ಮಹತ್ವವನ್ನ ಈ ಸಂಸ್ಥೆ ನೀಡಿದೆ. ನಂತರ ಮೂರನೇ ಸಂಸ್ಥೆ ಯುನೆಸ್ಕೋ. ಈ ಯುನೆಸ್ಕೋ ಸಂಸ್ಥೆ 1946ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಯುನೆಸ್ಕೋ ಸಂಸ್ಥೆಯ ಕೇಂದ್ರ ಕಚೇರಿ ಪ್ಯಾರಿಸ್ ನಲ್ಲಿದೆ. ಈ ಯುನೆಸ್ಕೋ ಇದರ ಮೂಲ ಒಂದು ಆಶಯ ಏನಪ್ಪಾ ಅಂತಂದ್ರೆ ವಿಜ್ಞಾನ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವುದು, ವಿಜ್ಞಾನ ಮತ್ತು ಶಿಕ್ಷಣ, ಸಂಸ್ಕೃತಿ ಮುಂತಾದವುಗಳನ್ನ ಪ್ರೋತ್ಸಾಹಿಸಲು ಉದ್ದೇಶಿಸಿರುವಂತಹ ವಿಜ್ಞಾನವನ್ನ, ಶಿಕ್ಷಣವನ್ನ, ಸಂಸ್ಕೃತಿಯನ್ನ ಹೆಚ್ಚು ಪ್ರೋತ್ಸಾಹಿಸಲು ಉದ್ದೇಶಿಸಿರುವಂತಹ ಒಂದು ಪರಿಣಿತವಾದಂತಹ ಒಂದು ಉತ್ತಮವಾದಂತಹ ಒಂದು ಪ್ರಾವೀಣ್ಯತೆಯ ಸಂಸ್ಥೆ ಅಂತಂದ್ರೆ ಯುನೆಸ್ಕೋ ಸಂಸ್ಥೆ ಅಂತ ಕರೀತೀವಿ. ಜಗತ್ತಿನಾದ್ಯಂತ ಶಿಕ್ಷಣ ಮತ್ತು ಜ್ಞಾನ ಪ್ರಸಾರದ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸೇವಾ ಸಂಸ್ಥೆಗಳಿಗೆ ಸಹಾಯವನ್ನ ಈ ಯುನೆಸ್ಕೋ ಸಂಸ್ಥೆ ಕಲ್ಪಿಸುತ್ತಿದೆ. ಈ ಮೂರು ಸಂಸ್ಥೆಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗೂ ಈ ಒಂದು ಇಂದಿನ ತರಗತಿಯಲ್ಲಿ ನಾವು ಈ ವಿಶ್ವಸಂಸ್ಥೆಯ ಇನ್ನಿತರವಾದಂತಹ ಸಂಘ ಸಂಸ್ಥೆಗಳು ಯಾವ್ಯಾವು ನನ್ನ ತಿಳ್ಕೊಳ್ಳೋಣ. ಅದರಲ್ಲಿ ನಾಲ್ಕನೇ ಒಂದು ಸಂಸ್ಥೆ ಅಂದ್ರೆ ಯುನೆಸೆಫ್. ಯುನೆಸೆಫ್ ಸಹ ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದಂತಹ ಒಂದು ಸಂಸ್ಥೆ. ಈ ಯುನೆಸೆಫ್ ಸಂಸ್ಥೆ ಯಾಕೆ ಸ್ಥಾಪನೆ ಆಗುತ್ತಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳು ನಿಮಗೆ ಗೊತ್ತಿದೆ, ನಾವು ಮೊದಲ ತರಗತಿಯಲ್ಲೇ ಹೇಳಿದ್ದು ಈ ಜಾಗತಿಕವಾಗಿ 2 ಮಹಾಯುದ್ಧಗಳು ನಡೀತವೆ. ಎರಡನೇ ಮಹಾಯುದ್ಧ 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ನಡೆಯುತ್ತೆ. ಆ ಎರಡನೇ ಮಹಾಯುದ್ಧ ಬಹಳ ಭೀಕರತೆಯಿಂದ ಕೂಡಿರುತ್ತೆ. ಅದರಿಂದ ಉಂಟಾಗಿರುವಂತಹ ದುಷ್ಪರಿಣಾಮಗಳು ಇಂದಿಗೂ ಸಹ ಅದರ ದುಷ್ಪರಿಣಾಮಗಳು ಸಾಕಷ್ಟು ಅನಾಹುತಗಳನ್ನ ಸೃಷ್ಟಿಸಿದೆ. ಆ ದ್ವಿತೀಯ ಮಹಾಯುದ್ಧದ ಬಳಿಕ ಉಂಟಾದಂತಹ ದುಷ್ಪರಿಣಾಮಗಳಿಗೆ ದ್ವಿತೀಯ ಮಹಾಯುದ್ಧದ ನಂತರ ಉಂಟಾದಂತಹ ಒಂದು ಪರಿಸ್ಥಿತಿ ಮತ್ತು ಆ ಒಂದು ದುಷ್ಪರಿಣಾಮವನ್ನ ನಿವಾರಿಸಬೇಕು ಮತ್ತು ಆ ಎರಡನೇ ಮಹಾಯುದ್ಧದ ನಂತರದ ಒಂದು ಕೆಲವೊಂದು ದೇಶಗಳಲ್ಲಿನ ಮಕ್ಕಳ ಮತ್ತು
ಮಕ್ಕಳ ಯೋಗಕ್ಷೇಮಕ್ಕಾಗಿ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಮಕ್ಕಳ ಒಂದು ಆರೋಗ್ಯಕ್ಕೆ ಹೆಚ್ಚು ಆದ್ಯತೆ ನೀಡುವ ನಿಟ್ಟಿನಲ್ಲಿ ಯುನಿಸೆಫ್ ಸಂಸ್ಥೆ ಸ್ಥಾಪನೆ ಆಗುತ್ತೆ. ದ್ವಿತೀಯ ಮಹಾಯುದ್ಧದ ನಂತರ ಉಂಟಾದಂತಹ ಸಮಸ್ಯೆಗಳಿಗೆ, ಭೀಕರ ದುಷ್ಪರಿಣಾಮಗಳನ್ನು ಮನಗೊಂಡು ಅದರಿಂದ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡುವ ನಿಟ್ಟಿನಲ್ಲಿ ಮಕ್ಕಳ ಸುರಕ್ಷತೆ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಅಂದ್ರೆ ಯುನಿಸೆಫ್. ಈ ಯುನಿಸೆಫ್ ಸಂಸ್ಥೆ 1946ರಲ್ಲಿ ಪ್ರಾರಂಭವಾಗುತ್ತೆ. 1946ರಲ್ಲಿ ಪ್ರಾರಂಭವಾದರೂ ಸಹ ಅದೊಂದು ಶಾಶ್ವತ ಸಂಸ್ಥೆ ಅಂತ ಕರೆಸಿಕೊಳ್ಳೋದು 1953ರಲ್ಲಿ. 40ರಲ್ಲಿ ಸ್ಥಾಪನೆ ಆಗುತ್ತೆ ಯುನಿಸೆಫ್ ಸಂಸ್ಥೆ. ಆದ್ರೆ ಆ ಯುನಿಸೆಫ್ ಸಂಸ್ಥೆಯನ್ನ ಶಾಶ್ವತ ಸಂಸ್ಥೆ ಅಂತ ಕರೆಯೋದು 1953ರಲ್ಲಿ. ಈ 1953ರಲ್ಲಿ ಇದನ್ನು ಶಾಶ್ವತ ಸಂಸ್ಥೆ ಅಂತ ಕರೆಯೋದು. ಶಾಶ್ವತ ಸಂಸ್ಥೆ ಅಂತೇಳಿ ಯುನಿಸೆಫ್ ಅನ್ನ ಕರೀತೀವಿ. ಆ ಯುನಿಸೆಫ್ ಸಂಸ್ಥೆಯಲ್ಲಿ ಒಟ್ಟು 30 ಮಂದಿ ಸದಸ್ಯರಿರ್ತಾರೆ. ಎಷ್ಟು ಜನ? 30. ಆ 30 ಜನ ಈ ಒಂದು ಸದಸ್ಯರು ಈ ಯುನಿಸೆಫ್ ಸಂಸ್ಥೆಯಲ್ಲಿ ಇರ್ತಾರೆ. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ಪೂರಕವಾದಂತಹ ಪರಿಸರವನ್ನ ಈ ಯುನಿಸೆಫ್ ಸಂಸ್ಥೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ, ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಪೂರಕವಾದ ಪರಿಸರವನ್ನು ಒದಗಿಸುವುದು ಇದರ ಮೂಲ ಆಶಯವಾಗಿರುತ್ತೆ. ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಅನೇಕ ಅವಶ್ಯಕತೆ ಇರುವಂತಹ ಎಲ್ಲಾ ರಾಷ್ಟ್ರಗಳಿಗೆ ಸಹಾಯವನ್ನು ಸಹ ಇದು ನೀಡುತ್ತೆ. ಏನೆಲ್ಲ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿದಾವೋ ಎಲ್ಲಾ ಸದಸ್ಯ ರಾಷ್ಟ್ರಕ್ಕೂ ಸಹ ಎಲ್ಲಾ ರಾಷ್ಟ್ರಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಹೆಚ್ಚಿನವಂತ ಸಹಾಯವನ್ನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ರಿ, ಹೆಚ್ಚು ಆದ್ಯತೆ ನೀಡುವ ನಿಟ್ಟಿನಲ್ಲಿ ಎಲ್ಲಾ ರಾಷ್ಟ್ರಗಳಿಗೆ ಸಹಾಯವನ್ನ ಸಹಕಾರವನ್ನ ಯುನಿಸೆಫ್ ಸಂಸ್ಥೆ ನೀಡುತ್ತಿದೆ. ಅಷ್ಟೇ ಅಲ್ಲ, 1965ರಲ್ಲಿ ಯುನಿಸೆಫ್ ನೊಬೆಲ್ ಬಹುಮಾನವನ್ನು ಸಹ ಈ ಸಂಸ್ಥೆ ಗಳಿಸಿದೆ. 1965. ನಂತರ ಈ ಶುಭಾಶಯ ಪತ್ರಗಳ ಮಾರಾಟದ ಮೂಲಕವಾಗಿ ಗಳಿಸಿದಂತಹ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಹೆಚ್ಚು ಅದನ್ನ ವಿನಿಯೋಗಿಸ್ತಾ ಇದೆ. ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸುವ ಹಣವನ್ನ ಮಕ್ಕಳ ಕ್ಷೇಮಾಭಿವೃದ್ಧಿಗೆ ವಿನಿಯೋಗಿಸಲಾಗುತ್ತಿದೆ. ಹೀಗೆ ಯುನಿಸೆಫ್ ಸಂಸ್ಥೆ ಮಾನವೀಯ ದೃಷ್ಟಿಕೋನ ಹೊಂದಿದ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ಸಹ ಪಡೆದುಕೊಂಡಿದೆ. ಅಂದ್ರೆ ಈ ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದಂತಹ ಒಂದು ಆಶ್ರಯದ ಸಂಸ್ಥೆ ಅಂತಂದ್ರೆ ಯುನಿಸೆಫ್. ಈ ಯುನಿಸೆಫ್ ಸಂಸ್ಥೆ ಯಾಕೆ ಸ್ಥಾಪನೆ ಆಗುತ್ತೆ ಅಂದ್ರೆ ಎರಡನೇ ಮಹಾಯುದ್ಧದ ನಂತರ ಉಂಟಾದಂತಹ ಭೀಕರ ದುಷ್ಪರಿಣಾಮಗಳನ್ನ ಮನಗೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡುವ ನಿಟ್ಟಿನಲ್ಲಿ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಈ ಯುನಿಸೆಫ್ ಸಂಸ್ಥೆ ಸ್ಥಾಪನೆ ಆಗುತ್ತೆ. 1946ರಲ್ಲಿ ಯುನಿಸೆಫ್ ಪ್ರಾರಂಭವಾಯಿತು. ನಂತರ ಅದು ಶಾಶ್ವತ ಸಂಸ್ಥೆಯಾಗಿದ್ದು 1953ರಲ್ಲಿ. ಈ ಯುನಿಸೆಫ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಸದಸ್ಯ ರಾಷ್ಟ್ರಗಳಿಗೂ ಸಹ ಹೆಚ್ಚಿನ ಹಣಕಾಸಿನ ಹೆಚ್ಚಿನ ಸಹಕಾರವನ್ನ ಯುನಿಸೆಫ್ ನೀಡುತ್ತೆ. ಈ ಯುನಿಸೆಫ್ ತನ್ನ ನೊಬೆಲ್ ಬಹುಮಾನವನ್ನು 1965ರಲ್ಲಿ ನೊಬೆಲ್ ಬಹುಮಾನವನ್ನು ಸಹ ಗಳಿಸಿದೆ. ಈ ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸಿದಂತ ಹಣವನ್ನ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ವಿನಿಯೋಗಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಯುನಿಸೆಫ್ ಸಂಸ್ಥೆ ಮಾನವೀಯ ದೃಷ್ಟಿಕೋನ ಹೊಂದಿದ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ಸಹ ಪಡೆದುಕೊಂಡಿದೆ. ಇದು ಯುನಿಸೆಫ್. ನೆಕ್ಸ್ಟ್, ಈ ಒಂದು ಮತ್ತೊಂದು ಪ್ರಮುಖವಾದ ಒಂದು ಸಂಸ್ಥೆ ಅಂತಂದ್ರೆ ಯುನಿಸೆಫ್ ನಂತರವಾಗಿ IMF ಅಂದ್ರೆ ವಿಶ್ವಸಂಸ್ಥೆಯ ಒಂದು ಆಶ್ರಯದಲ್ಲಿ ಬರುವಂತಹ ಸಂಘ ಸಂಸ್ಥೆಗಳಲ್ಲಿ ಒಂದು ಫಸ್ಟ್ ನಂಬರ್ 1 FAO ಅಂತ ಕರಿತೀವಿ. FAO ಅಂತಂದ್ರೆ FAO ಅಂತಂದ್ರೆ ಫುಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ. ಫುಡ್ ಆಹಾರ ಮತ್ತು ಕೃಷಿ ಸಂಸ್ಥೆ. ಎರಡನೇದು WHO ವಿಶ್ವ ಆರೋಗ್ಯ ಸಂಸ್ಥೆ. ಮೂರನೇದು ಯುನೆಸ್ಕೋ. ನಾಲ್ಕನೇದು ಯುನಿಸೆಫ್. 5 IMF. 6 IBRD. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ನೆಕ್ಸ್ಟ್ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ, ವಿಶ್ವ ವ್ಯಾಪಾರ ಸಂಘ. ಇವನ್ನ ನಾವು ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಬರುವ ಸಂಘ ಸಂಸ್ಥೆಗಳು. ಅದರಲ್ಲಿ FAO ಆಯಿತು, WHO ತಿಳ್ಕೊಂಡಿದ್ವಿ,
ಯುನೆಸ್ಕೋ, ಯುನೆಸೆಫ್. ಈಗ ನೆಕ್ಸ್ಟ್ ನಾವು IMF, ಮತ್ತೊಂದು ಪ್ರಮುಖವಾದ ಸಂಸ್ಥೆ ಅಂತಂದ್ರೆ IMF. IMF ನ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ IMF. ಆದರೆ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಇದರ ಕಾರ್ಯ ಏನು? ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಯಾಕೆ ಸ್ಥಾಪನೆ ಆಯಿತು ಅಂದ್ರೆ 1945ರಲ್ಲಿ ಪ್ರಾರಂಭವಾದಂತಹ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ 1947ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿತು. ಅಂದ್ರೆ ಈ IMF 1945ರಲ್ಲಿ ಸ್ಥಾಪನೆ ಆಗುತ್ತೆ. 1945ರಲ್ಲಿ ಸ್ಥಾಪನೆ ಆದ್ರೂ ಸಹ ತನ್ನ ಕಾರ್ಯವನ್ನ ಪ್ರಾರಂಭಿಸಿದ್ದು ಅಂದ್ರೆ 1947ರಲ್ಲಿ IMF ತನ್ನ ಕಾರ್ಯವನ್ನ ಪ್ರಾರಂಭಿಸುತ್ತೆ, ತನ್ನ ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಳುತ್ತೆ. ಇದು ಹೆಸರು ಹೇಳುತ್ತೆ ನೋಡ್ರಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನ್ ಕರಿತೀವೋ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ. ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದು ಅಂತಾರಾಷ್ಟ್ರೀಯ ಒಂದು ಆರ್ಥಿಕ ಸಮಸ್ಯೆಗಳಿಗೆ, ಹಣಕಾಸಿನ ಸಮಸ್ಯೆಗಳಿಗೆ ಸದಸ್ಯ ರಾಷ್ಟ್ರಗಳಿಗೆ ಒಂದು ಸೂಕ್ತವಾದಂತಹ ಒಂದು ಸಹಾಯವನ್ನ ಕಲ್ಪಿಸುತ್ತೆ ಹಣಕಾಸಿನ ವಿಚಾರದಲ್ಲಿ. ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಕಚೇರಿ ವಾಷಿಂಗ್ಟನ್ ಅಲ್ಲಿ. IMF ನ ಕೇಂದ್ರ ಕಚೇರಿ ವಾಷಿಂಗ್ಟನ್ ಅಲ್ಲಿದೆ. ನಂತರ ಈ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳಿಗೆ, ಹಣಕಾಸಿನ ಸಮಸ್ಯೆಗಳಿಗೆ, ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆಗೆ ಉತ್ತಮವಾದಂತಹ ಸಹಾಯವನ್ನು ಕಲ್ಪಿಸುವುದರ ಮೂಲಕವಾಗಿ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಲು ಪ್ರಯತ್ನಿಸುತ್ತೆ. ಯಾವುದು? IMF, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಅಷ್ಟೇ ಅಲ್ಲ, ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೈಗೊಳ್ಳುವಂತಹ ಕಾರ್ಯಚಟುವಟಿಕೆಗಳು, ಕೈಗೊಳ್ಳುವಂತಹ ಕಾರ್ಯಚಟುವಟಿಕೆಗಳಿಂದಾಗಿ ಇದರ ಕಾರ್ಯನಿರ್ವಹಣೆ ಗುಣಮಟ್ಟ ಮತ್ತು ಪಾರದರ್ಶಕತೆ ಸಾಕಷ್ಟು ಮನ್ನಣೆಯನ್ನ ಪಡೆದುಕೊಂಡಿದೆ. ಅಂದ್ರೆ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೈಗೊಳ್ಳುವಂತಹ ಕಾರ್ಯಚಟುವಟಿಕೆ ಗುಣಮಟ್ಟ ಮತ್ತು ಪಾರದರ್ಶಕತೆಯಿಂದ ಕೂಡಿರುವುದರಿಂದ ಅತಿ ಹೆಚ್ಚು ಮನ್ನಣೆ ಪಡೆದುಕೊಂಡಿರುವ ಸಂಸ್ಥೆ ಅಂತಂದ್ರೆ IMF ಅಂತ. ಈ IMF ವಿವಿಧ ರಾಷ್ಟ್ರಗಳ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕ್ ಆಗಿ ಸಹ ಇದು ಕಾರ್ಯನಿರ್ವಹಿಸಿದೆ. ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಅಂತ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ಈ IMF ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಮತ್ತು ಮುಂದುವರೆದ ರಾಷ್ಟ್ರಗಳ ನಡುವಿನ ಪರಸ್ಪರ ಸಂಬಂಧವನ್ನ ಬೆಸೆಯುವಲ್ಲಿ ಸಹ ಒಂದು ಪೂರಕವಾದ ಪಾತ್ರವನ್ನ ನಿರ್ವಹಿಸುತ್ತಿರೋದು IMF. ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತಹ ರಾಷ್ಟ್ರಗಳಿಗೆ ಸಹಾಯವನ್ನು ಕಲ್ಪಿಸುವುದರ ಮೂಲಕ ಆ ರಾಷ್ಟ್ರಗಳು ಸಹ ಅಭಿವೃದ್ಧಿಯನ್ನ ಸಾಧಿಸುವಂತೆ ಮತ್ತು ಪೂರಕ ವಾತಾವರಣವನ್ನು ಸಹ IMF ಕಲ್ಪಿಸುತ್ತೆ. ಆ ಮೂಲಕವಾಗಿ IMF ಹಿಂದುಳಿದ ರಾಷ್ಟ್ರಗಳು ಮತ್ತು ಮುಂದುವರೆದ ರಾಷ್ಟ್ರಗಳ ನಡುವಿನ ಸಂಬಂಧವನ್ನ ಪರಸ್ಪರ ಬೆಸೆಯುವಲ್ಲಿ ಪೂರಕ ವಾತಾವರಣವನ್ನ ಇದು ಕಲ್ಪಿಸಿಕೊಡುತ್ತೆ. IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ 1945ರಲ್ಲಿ ಸ್ಥಾಪನೆ ಆಗುತ್ತೆ. ತನ್ನ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭಿಸಿದ್ದು 1947. IMF ನ ಕೇಂದ್ರ ಕಚೇರಿ ವಾಷಿಂಗ್ಟನ್ ನಲ್ಲಿದೆ. ಈ IMF ಅಂತಾರಾಷ್ಟ್ರೀಯ ಮಟ್ಟದ ಒಂದು ಆರ್ಥಿಕ ಸಮಸ್ಯೆಗಳಿಗೆ, ವ್ಯಾಪಾರ ವಾಣಿಜ್ಯದ ಒಂದು ಸಮಸ್ಯೆಗಳಿಗೆ ಸದಸ್ಯ ರಾಷ್ಟ್ರಗಳಿಗೆ ಸಹಾಯವನ್ನು ಕಲ್ಪಿಸುವುದರ ಮೂಲಕವಾಗಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ಪ್ರಯತ್ನಿಸುತ್ತೆ. ಹಿಂದುಳಿದ ರಾಷ್ಟ್ರಗಳಿಗೂ ಸಹ ಸಹಕಾರವನ್ನ, ಹಣಕಾಸಿನ ಸಹಾಯವನ್ನು ನೀಡುವುದರ ಮೂಲಕವಾಗಿ ಇದು ಮುಂದುವರೆದ ದೇಶಗಳ ಹಿಂದುಳಿದ ದೇಶಗಳ ಒಂದು ಸಂಬಂಧವನ್ನು ಬೆಸೆಯುವಲ್ಲಿ ಪೂರಕ ವಾತಾವರಣವನ್ನು ಕಲ್ಪಿಸುತ್ತೆ. ಅಷ್ಟೇ ಅಲ್ಲ, ಇದು ಎಲ್ಲಾ ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ ಆಗಿ ಇದು ಕಾರ್ಯನಿರ್ವಹಿಸುತ್ತೆ. ಎಲ್ಲಾ ಅಂದ್ರೆ ಸದಸ್ಯ ರಾಷ್ಟ್ರಗಳ ಬ್ಯಾಂಕ್ಗಳ ಕೇಂದ್ರ ಬ್ಯಾಂಕ್ ಅಂತ ಕರೆಯಲಾಗುತ್ತೆ. ಯಾವುದನ್ನ? IMF. ನೆಕ್ಸ್ಟ್ IMF ನಂತರವಾಗಿ ಈ ಮತ್ತೊಂದು ಪ್ರಮುಖ ಸಂಸ್ಥೆ ಅಂತಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, IBRD.
ಇದು ಸಹ ಈ ವಿಶ್ವಸಂಸ್ಥೆಯ ಮತ್ತು ಆಶ್ರಯದಲ್ಲಿ ಬರುವಂತಹ ಸಂಸ್ಥೆಗಳಲ್ಲಿ ಮತ್ತೊಂದು ಪ್ರಮುಖವಾದ ಸಂಸ್ಥೆ ಅಂತಂದ್ರೆ IBRD. ಏನ್ IBRD ಅಂತಂದ್ರೆ, IBRD ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. ಈ IBRD ಅನ್ನ ವಿಶ್ವ ಬ್ಯಾಂಕ್ ಅಂತ ಕರೀತಾರೆ. IBRD ನ ವಿಶ್ವ ಬ್ಯಾಂಕ್. ಈ ಬ್ಯಾಂಕ್ 1947ರಲ್ಲಿ ಸ್ಥಾಪನೆ ಆಗುತ್ತೆ. ಏನು IBRD ಏನ್ ವಿಶ್ವ ಬ್ಯಾಂಕ್ ಅಂತ ಕರೀತೀವೋ IBRD ಬ್ಯಾಂಕ್ 1947ರಲ್ಲಿ ಸ್ಥಾಪನೆ ಆಗುತ್ತೆ. ಈ IBRD ಯ ಮುಖ್ಯ ಕಚೇರಿ ವಾಷಿಂಗ್ಟನ್ ನಲ್ಲಿ. ನಾವು IMF ನ ಮುಖ್ಯ ಕಚೇರಿ ವಾಷಿಂಗ್ಟನ್, IBRD ಮುಖ್ಯ ಕಚೇರಿಯು ವಾಷಿಂಗ್ಟನ್. ಹಾಗೆ IBRD ಒಂದು ಬ್ಯಾಂಕ್ ಯಾಕೆ ಸ್ಥಾಪನೆ ಆಯ್ತು, ಏನು ವಿಶ್ವ ಬ್ಯಾಂಕ್ ಅಂತ ಕರಿತೀವಲ್ಲ, ಇದು ಯಾಕೆ ಸ್ಥಾಪನೆ ಆಯ್ತು ಅಂದ್ರೆ ದ್ವಿತೀಯ ಮಹಾಯುದ್ಧದ ನಂತರದ ರಾಷ್ಟ್ರದ ಅಥವಾ ಆರ್ಥಿಕ ಪುನಶ್ಚೇತನಕ್ಕಾಗಿ. ಯಾಕಂದ್ರೆ ಎರಡನೇ ಮಹಾಯುದ್ಧದ ನಂತರವಾಗಿ ಆರ್ಥಿಕವಾಗಿ ಸಾಕಷ್ಟು ಪ್ರಗತಿ ಅಥವಾ ಅಭಿವೃದ್ಧಿ ಹಿಂದುಳಿದಿರುತ್ತೆ, ಅಭಿವೃದ್ಧಿ ಕುಂಠಿತವಾಗಿರುತ್ತೆ. ಆ ದೃಷ್ಟಿಯಿಂದ, ಆ ಉದ್ದೇಶದಿಂದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಬೇಕು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು, ಎಲ್ಲಾ ರಾಷ್ಟ್ರಗಳು ಆರ್ಥಿಕವಾಗಿ ಹೆಚ್ಚು ಮುಂದುವರೆದ ದೇಶಗಳಾಗಬೇಕು, ಆರ್ಥಿಕವಾಗಿ ಅಭಿವೃದ್ಧಿ ಪ್ರಗತಿಯನ್ನು ಸಾಧಿಸಬೇಕು ಎಂಬ ಉದ್ದೇಶಕ್ಕಾಗಿ ಆರ್ಥಿಕ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಈ ಒಂದು ವಿಶ್ವ ಬ್ಯಾಂಕ್, ಈ ಒಂದು IBRD ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಈ IBRD ಎಲ್ಲ ರಾಷ್ಟ್ರಗಳಿಗೂ ಸದಸ್ಯ ರಾಷ್ಟ್ರಗಳಿಗೆ ಸಾಲವನ್ನು ನೀಡುತ್ತೆ. ಯಾಕೆ ಅಂತಂದ್ರೆ ಕೃಷಿ ಅಭಿವೃದ್ಧಿಗಾಗಿ ಸದಸ್ಯ ರಾಷ್ಟ್ರಗಳು ತಮ್ಮ ಒಂದು ದೇಶದಲ್ಲಿನ ಕೃಷಿ ಕ್ಷೇತ್ರವನ್ನು ಸಾಕಷ್ಟು ಅಭಿವೃದ್ಧಿಪಡಿಸಬೇಕು. ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ವ್ಯಾಪಾರ ಇವೆಲ್ಲ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಈ ಬ್ಯಾಂಕ್ ಅಗಾಧ ಪ್ರಮಾಣದಲ್ಲಿ ಅತಿ ಹೆಚ್ಚು ಸಾಲವನ್ನ ಇದು ನೀಡುತ್ತೆ. ಅಷ್ಟೇ ಅಲ್ಲ, ಈ IBRD ವಿಶ್ವ ವ್ಯಾಪಾರ ಮತ್ತು ವಿದೇಶಿ ವಿನಿಮಯ ಪಾವತಿ ಸಮತೋಲನಕ್ಕೆ, ಅಂದ್ರೆ ಈ IBRD ಬ್ಯಾಂಕ್ ವಿಶ್ವ ವ್ಯಾಪಾರ ವಿದೇಶಿ ವಿನಿಮಯ ಪಾವತಿ ಸಮತೋಲನಕ್ಕೆ ಸಹಾಯವನ್ನು ಮಾಡುತ್ತೆ. ಎಲ್ಲ ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಮಹತ್ವವನ್ನ IBRD ಬ್ಯಾಂಕ್ ನೀಡುತ್ತೆ. ಈ IBRD ಈ ಒಂದು ವಿಶ್ವ ಬ್ಯಾಂಕ್ ನಲ್ಲಿ ಯಾರು ಕಾರ್ಯನಿರ್ವಹಿಸ್ತಾರೆ ಅಂದ್ರೆ, ಅದಕ್ಕೆ ಈ ಒಂದು IBRD ಒಂದು ಬ್ಯಾಂಕ್ ನಲ್ಲಿ ಅದಕ್ಕೆ ಆದಂತ ಒಂದು ವರ್ಗ ಇರುತ್ತೆ. ಆಡಳಿತ ಮಂಡಳಿಯವರು ಇರ್ತಾರೆ, ಕಾರ್ಯಕಾರಿಣಿ ಮಂಡಳಿ, ಆಡಳಿತ ಮಂಡಳಿ, ಕಾರ್ಯಕಾರಿಣಿ ಮಂಡಳಿ ಅಧ್ಯಕ್ಷರುಗಳು ಈ ಒಂದು IBRD ಬ್ಯಾಂಕ್ ನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇದರ ಕೈ ಕೆಳಗೆ 2 ಸಹಕಾರಿ ಅಂಗಗಳು ಬರ್ತವೆ. ಅಂದ್ರೆ IBRD ಬ್ಯಾಂಕಿನ ಕೈ ಕೆಳಗೆ 2 ಸಹಕಾರಿ ಸಂಘಗಳು ಯಾವ್ಯಾವಪ್ಪ ಅಂತಂದ್ರೆ, ಒಂದು ಅಂತಾರಾಷ್ಟ್ರೀಯ ಪ್ರಗತಿ ಕೂಟ ಮತ್ತು ಎರಡನೇದಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. ಅಂತಾರಾಷ್ಟ್ರೀಯ ಪ್ರಗತಿ ಕೂಟ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಅಂತೇಳಿ ಈ IBRD ಯ ಕೈ ಕೆಳಗೆ ಬರುವಂತಹ 2 ಸಹಕಾರಿ ಅಂಗಗಳು. ಅಂದ್ರೆ ಈ IBRD ಇದು ಸಹ ಒಂದು ಪ್ರಮುಖವಾದಂತಹ ವಿಶ್ವಸಂಸ್ಥೆಯ ಒಂದು ಸಂಸ್ಥೆಯಾಗಿದ್ದು, IBRD ನ ವಿಶ್ವ ಬ್ಯಾಂಕ್ ಅಂತ ಕರೀತೀವಿ. ಈ ವಿಶ್ವ ಬ್ಯಾಂಕ್ ಎರಡನೇ ಮಹಾಯುದ್ಧದ ನಂತರ ಆರ್ಥಿಕ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಈ IBRD ಬ್ಯಾಂಕ್ ಸ್ಥಾಪನೆ ಆಗುತ್ತೆ 1947. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್. ಈ IBRD ಮೂಲ ಉದ್ದೇಶ ಆರ್ಥಿಕ ಸ್ಥಿರತೆಯನ್ನು ಕಾಪಾಡೋದು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಬೇಕಾಗುವಂತಹ ಕೃಷಿ, ಕೈಗಾರಿಕೆ, ಸಾರಿಗೆ ಸಂಪರ್ಕ ಇವುಗಳ ಅಭಿವೃದ್ಧಿಗೆ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಅತಿ ಹೆಚ್ಚಿನ ಒಂದು ಸಾಲವನ್ನ ನೀಡುತ್ತೆ. ಅಷ್ಟೇ ಅಲ್ಲ, ವಿದೇಶಿ ವ್ಯಾಪಾರ ಮತ್ತು ವಿದೇಶಿ ವಿನಿಮಯ ಪಾವತಿ ಸಮತೋಲನಕ್ಕೆ ಸಹಾಯ ಮಾಡುತ್ತೆ. ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ಸಹಾಯವನ್ನು ಕಲ್ಪಿಸೋದು ಈ ವಿಶ್ವ ಬ್ಯಾಂಕ್. ಈ ವಿಶ್ವ ಬ್ಯಾಂಕಿನಲ್ಲಿ ಒಂದು ಕಾರ್ಯನಿರ್ವಹಣೆಗಾಗಿ ತನ್ನದೇ ಆದಂತಹ ಒಂದು ವರ್ಗವು ಸಹ ಇರುತ್ತೆ, ತನ್ನದೇ ಆದಂತಹ ಮಂಡಳಿಗಳು ಸಹ ರಚನೆ ಆಗಿರ್ತವೆ. ಕಾರ್ಯಕಾರಿಣಿ ಮಂಡಳಿ ಮತ್ತು ಅಧ್ಯಕ್ಷರುಗಳು ಹಾಗೂ ಆಡಳಿತ ಮಂಡಳಿಯವರು ಈ ಒಂದು IBRD ನಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾರೆ. ಈ IBRD ಯ ಒಂದು ಅಧೀನದಲ್ಲಿ 2 ಸಹಕಾರಿ ಅಂಗಗಳು ಬರ್ತವೆ. ಒಂದು ಅಂತಾರಾಷ್ಟ್ರೀಯ ಪ್ರಗತಿ ಕೂಟ, ಒಂದು ಎರಡನೇದಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. ನೆಕ್ಸ್ಟ್ IMF, IBRD ಆಯ್ತು. ನಂತರ ಮತ್ತೊಂದು ಪ್ರಮುಖ ಸಂಸ್ಥೆ ಅಂತಂದ್ರೆ
ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘವನ್ನ ILO ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘವನ್ನ ILO, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಹೆಸರೇ ಹೇಳುತ್ತೆ ನೋಡಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಏನು? ಕಾರ್ಮಿಕರ ಅಭಿವೃದ್ಧಿಗೆ, ಕಾರ್ಮಿಕರ ಯೋಗಕ್ಷೇಮಕ್ಕೆ, ಕಾರ್ಮಿಕರ ಉತ್ತಮ ಜೀವನ ಮಟ್ಟಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡೋದು ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ILO. ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇದನ್ನ ILO ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಇದರ ಹೆಸರೇ ಸೂಚಿಸುವಂತೆ ಇದು ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಆರಂಭಗೊಂಡ ಒಂದು ಸಂಸ್ಥೆ. ಕಾರ್ಮಿಕರ ಕ್ಷೇಮಾಭಿವೃದ್ಧಿ, ಕಾರ್ಮಿಕರ ಉತ್ತಮ ಜೀವನ ಮಟ್ಟಕ್ಕೆ ಹೆಚ್ಚು ಆದ್ಯತೆ ನೀಡುವ ನಿಟ್ಟಿನಲ್ಲಿ ಸ್ಥಾಪನೆ ಆದಂತಹ ಒಂದು ಸಂಸ್ಥೆ. ಈ ಒಂದು ILOದ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡಿನ ಜಿನೆವಾದಲ್ಲಿದೆ. ಸ್ವಿಟ್ಜರ್ಲೆಂಡಿನ ಜಿನೆವಾದಲ್ಲಿ ಇದರ ಮುಖ್ಯ ಕಚೇರಿ ಸ್ವಿಟ್ಜರ್ಲೆಂಡಿನ ಜಿನೆವಾದಲ್ಲಿದೆ. ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಈ ಒಂದು ILOಗೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಕ್ಕೆ ಇಬ್ಬರು ಪ್ರತಿನಿಧಿಗಳನ್ನ, ಅಂದ್ರೆ ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಇಬ್ಬರು ಪ್ರತಿನಿಧಿಗಳನ್ನ ಈ ಒಂದು ILOಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಒಬ್ಬರು ಕಾರ್ಮಿಕ ಪ್ರತಿನಿಧಿಯವರು, ಇನ್ನೊಬ್ಬರು ಆಡಳಿತ ನಡೆಸುವ ಪ್ರತಿನಿಧಿ. ಅಂದ್ರೆ ಎಲ್ಲಾ ಏನ್ ಸದಸ್ಯ ರಾಷ್ಟ್ರಗಳಿದಾವೋ ಎಲ್ಲಾ ಸದಸ್ಯ ರಾಷ್ಟ್ರಕ್ಕೆ ಇಬ್ಬರು ಪ್ರತಿನಿಧಿಗಳನ್ನ ಈ ಸಂಸ್ಥೆ ಕಳಿಸ್ಕೊಡ್ತಾರೆ. ಅದರಲ್ಲಿ ಒಬ್ರು ಕಾರ್ಮಿಕ ಪ್ರತಿನಿಧಿ ಇರ್ತಾರೆ, ಇನ್ನು ಮತ್ತೊಬ್ಬರು ಆಡಳಿತ ನಡೆಸುವ ಪ್ರತಿನಿಧಿಗಳು ಇರ್ತಾರೆ. ಅಂದ್ರೆ ಅವರೆಲ್ಲರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿಯನ್ನು ಕಾಪಾಡಬೇಕು, ಅವರ ಒಂದು ಉತ್ತಮವಾದಂತಹ ಆದಾಯ ಹೆಚ್ಚಳಕ್ಕೆ ಮತ್ತು ಅವರಿಗೆ ಸರಿಯಾದ ಒಂದು ಕೆಲಸಕ್ಕೆ ಒಂದು ವೇತನವನ್ನು ಅವರಿಗೆ ಒದಗಿಸುವ ಮೂಲಕ ಉತ್ತಮ ಜೀವನ ಮಟ್ಟವನ್ನ ಒದಗಿಸಲು ಬೇಕಾದಂತಹ ಪೂರಕ ವಾತಾವರಣವನ್ನ ಕಲ್ಪಿಸಿಕೊಡೋದು. ಈ ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆ, ಕಾರ್ಮಿಕ ವರ್ಗದವರಿಗೆ ಸಾಮಾಜಿಕವಾಗಿ ಅವರ ಜೀವನಕ್ಕೆ ಒಂದು ಭದ್ರತೆಯನ್ನು ಒದಗಿಸಿಕೊಡೋದು, ಆರೋಗ್ಯ ಸಂರಕ್ಷಣೆ, ಜೀವನ ಮಟ್ಟ, ಇನ್ನಿತರವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಒಂದು ಕಾರ್ಮಿಕರ ಜೀವನ ಮಟ್ಟವನ್ನು ಉತ್ತಮಪಡಿಸೋದು, ವಸತಿ ನಿರ್ಮಾಣ, ಕನಿಷ್ಠ ವೇತನಾಚಾರಿ, ಇವೆಲ್ಲ ಕಾರ್ಯಗಳನ್ನ ಕೈಗೊಳ್ಳುವುದರ ಮೂಲಕವಾಗಿ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಅತಿ ಹೆಚ್ಚಿನವಾದಂತಹ ಮನ್ನಣೆಯನ್ನ ವಿಶ್ವ ಮಟ್ಟದಲ್ಲಿ ಪಡೆದುಕೊಂಡಿದೆ. ಅಂದ್ರೆ ಈ ILO ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪನೆ ಆದಂತಹ ಒಂದು ಸಂಸ್ಥೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡಿನ ಜಿನೆವಾದಲ್ಲಿದೆ. ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಕಾರ್ಮಿಕರ ಜೀವನ ಮಟ್ಟವನ್ನ ಹೆಚ್ಚಿಸುವುದು, ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನ ಜಾರಿ ಮಾಡುವುದು, ಅವರಿಗೆ ಸಾಮಾಜಿಕ ಭದ್ರತೆ ಒದಗಿಸುವುದು, ಆರೋಗ್ಯ ಸಂರಕ್ಷಣೆ ಮತ್ತು ಉತ್ತಮವಾದಂತಹ ವಸತಿ ನಿರ್ಮಾಣಗಳನ್ನ ಮಾಡೋದು, ಇವೆಲ್ಲ ಕಾರ್ಯಚಟುವಟಿಕೆಗಳನ್ನ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ನಿರ್ವಹಣೆ ಮಾಡುತ್ತೆ. ಆ ಕಾರ್ಯಚಟುವಟಿಕೆ ವ್ಯಾಪ್ತಿಗೆ ಇವೆಲ್ಲ ವಿಚಾರಗಳು ಸೇರಿವೆ. ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳು ಇಬ್ಬರು ಪ್ರತಿನಿಧಿಗಳನ್ನ ಈ ಸಂಸ್ಥೆ ಕಳಿಸ್ಕೊಡ್ತಾರೆ. ಒಬ್ಬರು ಕಾರ್ಮಿಕ ಪ್ರತಿನಿಧಿ, ಇನ್ನೊಬ್ಬರು ಆಡಳಿತ ನಡೆಸುವ ಪ್ರತಿನಿಧಿ. ಈ ಹಿನ್ನೆಲೆಯಲ್ಲಿ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಕೈಗೊಳ್ಳುವಂತಹ ಕಾರ್ಯಚಟುವಟಿಕೆಗಳಿಂದಾಗಿ ಅತಿ ಹೆಚ್ಚು ವಿಶ್ವ ಮನ್ನಣೆಯನ್ನ, ದೇಶಾದ್ಯಂತ ಪ್ರಪಂಚದಾದ್ಯಂತ ಅತಿ ಹೆಚ್ಚು ವಿಶ್ವ ಮನ್ನಣೆಯನ್ನ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಪಡೆದುಕೊಂಡಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ನಂತರ ಮತ್ತೊಂದು ಪ್ರಮುಖವಾದಂತಹ ಸಂಸ್ಥೆ ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ. ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ. ವ್ಯಾಪಾರ ವಾಣಿಜ್ಯ ಪ್ರಗತಿ ಸಮಿತಿ. ಇದು ಸಹ ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದಂತಹ ಒಂದು ಆಶ್ರಯದಲ್ಲಿ ಬರುವಂತಹ ಒಂದು ಸಂಸ್ಥೆ. ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ. ಈ ಸಂಸ್ಥೆ ಪ್ರಧಾನವಾಗಿ ಈ ವಿಶ್ವಸಂಸ್ಥೆಯ ಪ್ರಮುಖವಾದ ಸಂಸ್ಥೆಗಳಲ್ಲಿ ವ್ಯಾಪಾರ ವಾಣಿಜ್ಯ ಪ್ರಗತಿ ಸಮಿತಿಯು ಸಹ ಒಂದು. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ವಾಣಿಜ್ಯ
ಪ್ರಗತಿ ಸಮಿತಿ. ಈ ಸಮಿತಿಯು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆಗಳು ಅಥವಾ ಧೋರಣಾತ್ಮಕ ಯಾವುದೇ ತರಹದ ಧೋರಣಾತ್ಮಕ ತೊಂದರೆಗಳು ಇದ್ರೆ ಆ ತೊಂದರೆಗಳನ್ನು ನಿವಾರಿಸಿ ತನ್ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಾಣಿಜ್ಯದ ಬೆಳವಣಿಗೆಗೆ ಇದು ಸಹಕರಿಸುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಬೆಳವಣಿಗೆಗೆ ತಾಂತ್ರಿಕ ಸಹಾಯವನ್ನ ಈ ಸಮಿತಿ ಕಲ್ಪಿಸುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಬೆಳವಣಿಗೆಗೆ ತಾಂತ್ರಿಕವಾದಂತಹ ಸಹಕಾರವನ್ನ ಇದು ನೀಡುತ್ತೆ. ಜಾಗತಿಕ ಮಟ್ಟದಲ್ಲಿ ಯಾವುದೇ ತೊಂದರೆಗಳು ಯಾವುದೇ ತರಹದ ಧೋರಣಾತ್ಮಕ ತೊಂದರೆಗಳು ಇದ್ರೆ ಅಂತಹ ಧೋರಣಾತ್ಮಕ ತೊಂದರೆಗಳನ್ನ ಇದು ನಿವಾರಿಸುತ್ತೆ. ವಾಣಿಜ್ಯ ಮತ್ತು ಈ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ ಅಂತ ಧೋರಣಾತ್ಮಕ ತೊಂದರೆಗಳನ್ನ ನಿವಾರಿಸಿ ಆ ವ್ಯಾಪಾರದ ಬೆಳವಣಿಗೆಗೆ ಪೂರಕ ವಾತಾವರಣವನ್ನ ಕಲ್ಪಿಸುತ್ತೆ. ಅಂದ್ರೆ ವ್ಯಾಪಾರ ವಾಣಿಜ್ಯ ಪ್ರಗತಿ ಸಮಿತಿ ಈ ಸಮಿತಿಯು ಅಷ್ಟೇ ಅಂತಾರಾಷ್ಟ್ರೀಯ ವ್ಯಾಪಾರದ ಬೆಳವಣಿಗೆಗೆ ತಾಂತ್ರಿಕ ಸಹಕಾರವನ್ನು ನೀಡುತ್ತೆ. ಯಾವುದೇ ಅಂತಾರಾಷ್ಟ್ರೀಯ ಧೋರಣಾತ್ಮಕ ತೊಂದರೆಗಳಿದ್ರೆ ಅವೆಲ್ಲ ಸಮಸ್ಯೆಗಳನ್ನ ನಿವಾರಿಸಿ ತನ್ನ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯದ ಪ್ರಗತಿಗೆ ಪೂರಕ ವಾತಾವರಣವನ್ನ ಕಲ್ಪಿಸಿಕೊಳ್ಳುತ್ತೆ. ನೆಕ್ಸ್ಟ್, ವಿಶ್ವ ವ್ಯಾಪಾರ ಸಂಘ. ಇದರ ಕೊನೆಯ ಸಂಸ್ಥೆ ಅಂತಂದ್ರೆ ವಿಶ್ವ ವ್ಯಾಪಾರ ಸಂಘ. ಇದನ್ನ WTO ಅಂತ ಕರೀತೀವಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಘ. ಈ ವಿಶ್ವ ವ್ಯಾಪಾರ ಸಂಘ 1995 ಜನವರಿ 1 ಸ್ಥಾಪನೆ ಆಗುತ್ತೆ. 1995 ಜನವರಿ 1 ವಿಶ್ವ ವ್ಯಾಪಾರ ಸಂಘ ಸ್ಥಾಪನೆ ಆಗುತ್ತೆ. ಎಲ್ಲ ಸದಸ್ಯ ರಾಷ್ಟ್ರಗಳು ಸಾಮಾನ್ಯ ವ್ಯಾಪಾರ ಹಾಗೂ ಸುಂಕ ಒಪ್ಪಂದ ನಾವು ಗ್ಯಾಟ್ ಅಂತ ಏನ್ ಕರೀತೀವೋ ಆ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಆಗ್ತದೆ. ಈ ವಿಶ್ವ ವ್ಯಾಪಾರ ಸಂಘ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದು 1995 ಜನವರಿ 1 ಸ್ಥಾಪನೆ ಆಗುತ್ತೆ. ಈ ವಿಶ್ವ ವ್ಯಾಪಾರ ಸಂಘ ಈ ಎಲ್ಲಾ ಸದಸ್ಯ ರಾಷ್ಟ್ರಗಳು ಸಹ ಈ WTO ಎಲ್ಲ ಸದಸ್ಯ ರಾಷ್ಟ್ರಗಳು ಸಹ ಸಾಮಾನ್ಯ ವ್ಯಾಪಾರ ಮತ್ತು ಸುಂಕ ಒಪ್ಪಂದ ಅದನ್ನು ನಾವು ಗ್ಯಾಟ್ ಅಂತ ಕರಿತೀವಿ. ಆ ಗ್ಯಾಟ್ ಒಪ್ಪಂದಕ್ಕೆ ಇದರ ಎಲ್ಲ ಸದಸ್ಯ ರಾಷ್ಟ್ರಗಳು ಸಹಿಯನ್ನ ಹಾಕ್ತವೆ, ಒಪ್ಪಿಗೆಯನ್ನು ಸೂಚಿಸ್ತವೆ. ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಹಾಗೂ ವ್ಯಾಪಾರದ ತೊಡಕುಗಳ ನಿವಾರಣೆಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಏನಾದರೂ ಸಮಸ್ಯೆಗಳು ತೊಡಕುಗಳು ಉಂಟಾದ್ರೆ ಅವುಗಳ ನಿವಾರಣೆಗೆ ಪ್ರಯತ್ನ ನಡೆಸೋದು ಅಂತಂದ್ರೆ ಈ WTO. ಈ ವಿಶ್ವ ಬ್ಯಾಂಕಿನೊಂದಿಗೆ ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯವಹಾರಗಳ ಧೋರಣೆಗಳನ್ನ ವಿಶ್ವ ಬ್ಯಾಂಕಿನೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯವಹಾರಗಳ ಧೋರಣೆಗಳನ್ನ ರೂಪಿಸುವಲ್ಲಿ ಸಹಕರಿಸುತ್ತೆ. ನಂತರ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಣಿಜ್ಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳು ಉದ್ಭವಿಸಿದ್ರೆ ಅಂತಹ ವ್ಯಾಜ್ಯಗಳನ್ನ ರಾಷ್ಟ್ರಗಳ ನಡುವೆ ಇರುವಂತಹ ಆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಮತ್ತು ವ್ಯಾಜ್ಯಗಳನ್ನ ಇದು ಬಗೆಹರಿಸುವಲ್ಲಿ ಪರಿಣಾಮಕಾರಿಯಾದಂತಹ ತನ್ನ ಪ್ರಯತ್ನವನ್ನ ಇದು ನಿರ್ವಹಿಸುತ್ತೆ. ಯಾವುದು? WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಈ WTO 1995 ಸ್ಥಾಪನೆ ಆಗುತ್ತೆ ಜನವರಿ 1. ಇದರ ಎಲ್ಲ ಸದಸ್ಯ ರಾಷ್ಟ್ರಗಳು ಸಾಮಾನ್ಯ ವ್ಯಾಪಾರ ಹಾಗೂ ಸುಂಕ ಒಪ್ಪಂದ, ಗ್ಯಾಟ್ ಒಪ್ಪಂದಕ್ಕೆ ತಮ್ಮ ಒಪ್ಪಿಗೆಯನ್ನ ಸೂಚಿಸುತ್ತವೆ. ಇದರ WTO ಮೂಲ ಉದ್ದೇಶ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ಮತ್ತು ವಾಣಿಜ್ಯದ ಸಮಸ್ಯೆಗಳನ್ನ, ತೊಂದರೆಗಳನ್ನ ನಿವಾರಣೆ ಮಾಡೋದು. ರಾಷ್ಟ್ರಗಳಲ್ಲಿನ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯಾಜ್ಯಗಳು ಉದ್ಭವಿಸಿದ್ರೆ ಆ ವ್ಯಾಜ್ಯಗಳನ್ನ ಬಗೆಹರಿಸುವಲ್ಲಿ ಪ್ರಯತ್ನ, ಪೂರಕ ವಾತಾವರಣ ಬಗೆಹರಿಸುವಲ್ಲಿ ಪರಿಣಾಮಕಾರಿಯಾಗಿ ತನ್ನ ಕಾರ್ಯವನ್ನ ಈ WTO ನಿರ್ವಹಿಸುತ್ತೆ. ಅಷ್ಟೇ ಅಲ್ಲ, ಈ WTO IMF ಮತ್ತು IBRD ಸಂಸ್ಥೆಗಳೊಂದಿಗೆ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಇದನ್ನ ಕರೆಯಲಾಗುತ್ತೆ. ಅಂದ್ರೆ IMF ಮತ್ತು IBRD ಸಂಸ್ಥೆಗಳೊಂದಿಗೆ ಇದು ತೃತೀಯ ಆರ್ಥಿಕ ಆಧಾರ ಸ್ತಂಭ ಅಂತಂದ್ರೆ ಇದು IMF ಮತ್ತು IBRD ಯಾವ ರೀತಿಯಾಗಿ ಹಣಕಾಸಿನ ಸಹಾಯವನ್ನು ಕಲ್ಪಿಸಿಕೊಡ್ತಾವೋ ವ್ಯಾಪಾರ ಮತ್ತು ವಾಣಿಜ್ಯದ ಅಭಿವೃದ್ಧಿಗೆ ಅದರಂತೆ
ಅದರಂತೆ ಈ ಡಬ್ಲ್ಯೂಟಿಒ ಸಹ ಆರ್ಥಿಕ ಆಧಾರ ಸ್ತಂಭ ಅಂತ ಇದನ್ನ ನಾವು ಕರೆಯಲಾಗುತ್ತೆ. ಇದು ಸಹ ಅಂತಾರಾಷ್ಟ್ರೀಯ ವ್ಯಾಪಾರದ ಅಭಿವೃದ್ಧಿಗೆ ಬೇಕಾದಂತ ಪೂರಕ ವಾತಾವರಣವನ್ನ ಕಲ್ಪಿಸಿಕೊಡುತ್ತೆ. ನೆಕ್ಸ್ಟ್, ಈ ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಬರುವಂತಹ ಸಂಘ ಸಂಸ್ಥೆಗಳನ್ನ ನಾವು ತಿಳ್ಕೊಂಡು FAO, WHO, ಯುನೆಸ್ಕೋ, ಯುನೆಸೆಫ್, IMF, IBRD, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಂಸ್ಥೆ ಸಮಿತಿ, ವಿಶ್ವ ವ್ಯಾಪಾರ ಸಂಘ, ಇವೆಲ್ಲವೂ ಸಹ ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಬರುವಂತಹ ಸಂಸ್ಥೆಗಳು. ವಿಶ್ವಸಂಸ್ಥೆಯ ಆಶ್ರಯದ ಸಂಘ ಸಂಸ್ಥೆಗಳನ್ನ ನಾವು ತಿಳ್ಕೊಂಡು ನಾವೀಗ ಪ್ರಾದೇಶಿಕ ಸಹಕಾರ ಅಂದ್ರೆ ಪ್ರಾದೇಶಿಕ ಸಹಕಾರವು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಮನ್ನಣೆಯನ್ನು ಇದು ಪಡೆದುಕೊಂಡಿದೆ. ಅಷ್ಟು ಮಹತ್ವದ ಸ್ಥಾನವನ್ನು ಸಹ ಇದು ಪಡೆದುಕೊಂಡಿದೆ. ಇಂದಿನ ಆಧುನಿಕ ಜಾಗತೀಕರಣ ಯುಗದಲ್ಲಿ ಪ್ರಾದೇಶಿಕ ಸಂಸ್ಥೆಗಳು ತಮ್ಮ ಅಸ್ತಿತ್ವವನ್ನು ಪಡೆದುಕೊಂಡಿವೆ. ಆ ಪ್ರಾದೇಶಿಕ ಸಂಸ್ಥೆಗಳ ಅಸ್ತಿತ್ವ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಬಹಳ ಪ್ರಮುಖವಾದಂತಹ ಪರಿಣಾಮಕಾರಿಯಾದಂತಹ ತನ್ನ ಸ್ಥಾನವನ್ನು ಇವು ಹೊಂದಿವೆ ಪ್ರಾದೇಶಿಕ ಸಂಸ್ಥೆಗಳು. ಹಾಗಂತ ಪ್ರಾದೇಶಿಕ ಸಂಸ್ಥೆಗಳ ಸಹಕಾರ ಬಹಳ ಅವಶ್ಯಕವಾಗಿರುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಯಾಕೆಂದ್ರೆ ಯಾವ ದೇಶವೂ ಸಹ ಸ್ವಾವಲಂಬಿಯಾಗಿ ತಮ್ಮ ಒಂದು ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಈ ಪ್ರಾದೇಶಿಕ ಸಂಸ್ಥೆಗಳ ಸಹಕಾರ ಅತಿ ಹೆಚ್ಚು ಒಂದು ಮನ್ನಣೆಯನ್ನ, ಅತಿ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಅಂತ ಪ್ರಾದೇಶಿಕ ಸಂಸ್ಥೆಗಳು ಯಾವ್ಯಾವು ಅಂತಂದ್ರೆ, ಮೊದಲೇ ಒಂದು ಪ್ರಾದೇಶಿಕ ಸಂಸ್ಥೆ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಅಂತ ಕರೀತೀವಿ. ಕಾಮನ್ವೆಲ್ತ್ ರಾಷ್ಟ್ರ ಸಂಘ. ಈ ಕಾಮನ್ವೆಲ್ತ್ ಇದನ್ನ ನಾವು ಹಿಂದೆ ಬ್ರಿಟಿಷ್ ಕಾಮನ್ವೆಲ್ತ್ ಅಂತ ಕರಿತಿದ್ವಿ. ಬ್ರಿಟಿಷ್ ಕಾಮನ್ವೆಲ್ತ್ ರಾಷ್ಟ್ರ ಸಂಘ, ಬ್ರಿಟಿಷ್ ಕಾಮನ್ವೆಲ್ತ್. ನಂತರದಲ್ಲಿ ಅದರ ಬ್ರಿಟಿಷ್ ಎಂಬ ಶಬ್ದವನ್ನ ನಾವು ಬಿಟ್ಟು ಈಗ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಅಂತ ಕರೀತಾರೆ. ಈ ಕಾಮನ್ವೆಲ್ತ್ ರಾಷ್ಟ್ರ ಸಂಘ 1926ರಲ್ಲಿ ಸ್ಥಾಪನೆ ಆಗುತ್ತೆ. ಪ್ರಾರಂಭದಲ್ಲಿ ಬ್ರಿಟಿಷ್ ಕಾಮನ್ವೆಲ್ತ್ ಅಂತ ಕರೀತಾ ಇದ್ದು, ಅಲ್ಲಿ ಕಾಮನ್ವೆಲ್ತ್ ಬ್ರಿಟಿಷ್ ಎಂಬ ಶಬ್ದವನ್ನ ಬಿಟ್ಟು ನಾವು ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಅಂತ ಕರೀತಾ ಇದ್ದೀವಿ. 1926ರಲ್ಲಿ ಸ್ಥಾಪನೆ ಆಗುತ್ತೆ. ಇದರಲ್ಲಿ ಒಟ್ಟು 54 ಜನ ತನ್ನ ಸದಸ್ಯ ರಾಷ್ಟ್ರಗಳು, 54 ಸದಸ್ಯ ರಾಷ್ಟ್ರಗಳು ಈ ಒಂದು ಬ್ರಿಟಿಷ್ ಈ ಒಂದು ಕಾಮನ್ವೆಲ್ತ್ ರಾಷ್ಟ್ರ ಸಂಘದಲ್ಲಿ 54 ಸದಸ್ಯ ರಾಷ್ಟ್ರಗಳಿವೆ. ಈ ಸಾಂಕೇತಿಕವಾಗಿ ಇದಕ್ಕೆ ಕಾಮನ್ವೆಲ್ತ್ ರಾಷ್ಟ್ರ ಸಂಘಕ್ಕೆ ಇದಕ್ಕೆ ಸಾಂಕೇತಿಕವಾಗಿ ಬ್ರಿಟನ್ ದೊರೆಯ ಹಿರಿತನವಿದೆ ಅಂತ ಕರೀತೀವಿ. ಬ್ರಿಟನ್ನಿನ ದೊರೆಯ ಹಿರಿತನವಿದೆ. ಭಾರತ ಸ್ವತಂತ್ರ ಗಳಿಸಿದ ನಂತರ ಎಲ್ಲ ರಾಷ್ಟ್ರಗಳು ಸಹ ಇದರ ಒಂದು ಸದಸ್ಯತ್ವವನ್ನ ಪಡೆದುಕೊಂಡಿವೆ ಅಂತ. 54 ಸದಸ್ಯ ರಾಷ್ಟ್ರಗಳಿವೆ. ಈ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಕೇಂದ್ರ ಕಚೇರಿ ಲಂಡನ್ ನಲ್ಲಿದೆ. ಇದರ ಕೇಂದ್ರ ಕಚೇರಿ ಬ್ರಿಟನ್ನಿನ ಲಂಡನ್ ನಲ್ಲಿದೆ. ಇದರ ಎಲ್ಲ ಕಾರ್ಯಕಲಾಪಗಳು ಸಹ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಕಾರ್ಯಚಟುವಟಿಕೆಗಳು, ಕಾರ್ಯಕಲಾಪಗಳು, ಎಲ್ಲ ಕಾರ್ಯಕಲಾಪಗಳು ಸಹ ಸದಸ್ಯ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು, ಅರ್ಥ ಸಚಿವರು, ವಿದೇಶಾಂಗ ಮಂತ್ರಿಗಳು ಇದರ ಎಲ್ಲ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾರೆ. ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಕಾರ್ಯಕಲಾಪಗಳು ನಡೆಸುತ್ತೋ ಆ ಕಾರ್ಯಕಲಾಪಗಳಲ್ಲಿ ಸದಸ್ಯ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು, ಅರ್ಥ ಸಚಿವರು ಮತ್ತು ವಿದೇಶಾಂಗ ಸಚಿವರು ಇದರ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾರೆ. ಅವರು ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಪ್ರಜಾತಂತ್ರವನ್ನ ಎತ್ತಿಡಿಯುವುದು, ಸ್ವಾತಂತ್ರ್ಯದ ಸಂರಕ್ಷಣೆ, ಬಡತನ ನಿರ್ಮೂಲನೆ, ಪ್ರಜಾತಂತ್ರವನ್ನು ಎತ್ತಿಡಿಯೋದು ಪ್ರಜಾತಂತ್ರ ಎತ್ತಿಡಿಯೋದು, ಸಾಂಸ್ಕೃತಿಕ ಸ್ವಾತಂತ್ರ್ಯದ ಸಂರಕ್ಷಣೆ, ಬಡತನವನ್ನ ನಿರ್ಮೂಲನೆ ಮಾಡುವುದು, ವಿಶ್ವಶಾಂತಿ ನೆಲೆಗೊಳಿಸುವಿಕೆ, ವಿಶ್ವಶಾಂತಿಯನ್ನ ಸ್ಥಾಪಿಸುವುದು, ಕ್ರೀಡೆ, ವಿಜ್ಞಾನ, ಕಲೆಯ ಬೆಳವಣಿಗೆ, ಇವೆಲ್ಲವುಗಳ ವಿಚಾರಗಳ ಬಗ್ಗೆ ಅವರು ಇವೆಲ್ಲ ವಿಚಾರಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಇವೆಲ್ಲ ವಿಷಯಗಳು ಸಹ ಆ ಕಾರ್ಯಕಲಾಪದ ವ್ಯಾಪ್ತಿಗೆ ಸಂಬಂಧಪಟ್ಟಂತ ವಿಷಯಗಳಾಗಿರ್ತವೆ.
ಈ ಸಂಸ್ಥೆ ಪ್ರಮುಖವಾದಂತಹ ಉದ್ದೇಶಗಳನ್ನ, ಇವುಗಳ ಅಭಿವೃದ್ಧಿಗೆ ಹೆಚ್ಚಿನವಂತಹ ಉದ್ದೇಶ ಅಂದ್ರೆ ಈ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ನಡೆಸುವಂತಹ ಕಾರ್ಯಕಲಾಪಗಳಲ್ಲಿ ಪ್ರಧಾನಮಂತ್ರಿ, ಸದಸ್ಯ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು, ಅರ್ಥ ಸಚಿವರು ಮತ್ತು ವಿದೇಶಾಂಗ ಸಚಿವರು ಭಾಗವಹಿಸಿರ್ತಾರೆ, ವಿದೇಶಾಂಗ ಮಂತ್ರಿಗಳು ಭಾಗವಹಿಸ್ತಾರೆ. ಈ ಕಾರ್ಯಕಲಾಪಗಳಲ್ಲಿ ಪ್ರಜಾತಂತ್ರವನ್ನು ಎತ್ತಿಡಿಯುವುದು ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ, ಬಡತನ ನಿರ್ಮೂಲನೆ, ವಿಶ್ವಶಾಂತಿ ನೆಲೆಗೊಳಿಸುವಿಕೆ ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕಲಾಪಗಳಲ್ಲಿ ಕ್ರೀಡೆ ಇರ್ಬೋದು, ವಿಜ್ಞಾನ, ಕಲೆಯ ಬೆಳವಣಿಗೆಗೆ ಹೆಚ್ಚು ಆದ್ಯತೆಯನ್ನು ಕೊಡುವುದು, ಹೆಚ್ಚು ಅಭಿವೃದ್ಧಿಗೊಳಿಸುವುದು ಈ ಒಂದು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶವಾಗಿರುತ್ತೆ. ಪರಸ್ಪರ ಸದಸ್ಯ ರಾಷ್ಟ್ರಗಳ ಮೈತ್ರಿಯನ್ನ ಈ ಸಂಸ್ಥೆ ಬಲಪಡಿಸುತ್ತೆ. ಎಲ್ಲ ಸದಸ್ಯ ರಾಷ್ಟ್ರಗಳ ಪರಸ್ಪರ ಸದಸ್ಯ ರಾಷ್ಟ್ರಗಳ ಮೈತ್ರಿಯನ್ನ, ಅಂದ್ರೆ ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದತೆಯನ್ನ ಈ ಸಂಸ್ಥೆ ಬಲಪಡಿಸುತ್ತೆ. ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಇದು ಒಂದು ಪ್ರಮುಖವಾದಂತಹ ಒಂದು ಪ್ರಾದೇಶಿಕ ಸಂಸ್ಥೆ. ನೆಕ್ಸ್ಟ್ ಒಂದು ಎರಡನೇದು, ಮತ್ತೊಂದು ಪ್ರಮುಖವಾದಂತಹ ಒಂದು ಪ್ರಾದೇಶಿಕ ಸಂಸ್ಥೆ ಅಂತಂದ್ರೆ ಸಾರ್ಕ್. ಈ ಸಾರ್ಕ್ ಸಂಸ್ಥೆ 1985ರಲ್ಲಿ ಇದು ಸ್ಥಾಪನೆ ಆಗುತ್ತೆ. 1985ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಸಾರ್ಕ್ ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಸಾರ್ಕ್ ಅಂತಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್. ಸಾರ್ಕ್ 1985ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಈ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ, ಮಾಲ್ಡೀವ್ಸ್, ಭೂತಾನ್ ಹಾಗೂ ಅಫ್ಘಾನಿಸ್ತಾನ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ, ಮಾಲ್ಡೀವ್ಸ್, ಭೂತಾನ್ ಹಾಗೂ ಪಾಕಿಸ್ತಾನ. ಈ 8 ರಾಷ್ಟ್ರಗಳು ಸಾರ್ಕ್ನ ಸದಸ್ಯತ್ವವನ್ನ ಪಡೆದುಕೊಂಡಿವೆ. ಸಾರ್ಕ್ನ ಸದಸ್ಯತ್ವವನ್ನ ಪಡೆದುಕೊಂಡಿವೆ. ಈ ಸಾರ್ಕ್ ಸಂಸ್ಥೆ ಆರ್ಥಿಕ ಸಂಬಂಧಗಳ ವೃದ್ಧಿ, ಅಂದ್ರೆ ಈ ಒಂದು 8 ರಾಷ್ಟ್ರಗಳು ಈ ಸಾರ್ಕ್ನ ಸದಸ್ಯತ್ವವನ್ನು ಪಡೆದುಕೊಳ್ಳುವ ಮೂಲಕವಾಗಿ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ವೃದ್ಧಿ ಇರಬಹುದು. ಮತ್ತು ಈ ಸಾರ್ಕ್ ಸಂಸ್ಥೆ 1985ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಸಾರ್ಕ್ನ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಸಾರ್ಕ್ನ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಹಾಗಾದ್ರೆ ಈ ಸಾರ್ಕ್ನ ಪ್ರಮುಖವಾದಂತಹ ಉದ್ದೇಶಗಳೇನು? ಈ ಸಾರ್ಕ್ ಸಂಸ್ಥೆ ತನ್ನದೇ ಆದಂತಹ ಪ್ರಮುಖ ಉದ್ದೇಶಗಳನ್ನ ಇದು ಒಳಗೊಂಡಿರುತ್ತೆ. ಯಾವ್ಯಾವ ಉದ್ದೇಶಗಳನ್ನ ಈ ಸಾರ್ಕ್ ಸಂಸ್ಥೆ ಹೊಂದಿರುತ್ತೆ? ಸಾರ್ಕ್ ತನ್ನ 8 ರಾಷ್ಟ್ರಗಳು ಸಾರ್ಕ್ನ ಸದಸ್ಯತ್ವವನ್ನ ಪಡೆದುಕೊಂಡಿವೆ. ನಂತರ ಸಾರ್ಕ್ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಆದ್ರೆ ಸಾರ್ಕ್ ಸಂಸ್ಥೆ ಮೂಲ ಉದ್ದೇಶ ಏನು ಅಂತಂದ್ರೆ ಆರ್ಥಿಕ ಸಂಬಂಧಗಳ ವೃದ್ಧಿ, ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನ. ಆರ್ಥಿಕ ಸಂಬಂಧಗಳ ವೃದ್ಧಿ, ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನ ಪರಸ್ಪರ ಸಹಕಾರದೊಂದಿಗೆ ಸಾಧಿಸುವುದು. ಪರಸ್ಪರ ಏನ್ ಸದಸ್ಯ ರಾಷ್ಟ್ರಗಳದವೋ ಆ ಎಲ್ಲಾ ಸದಸ್ಯ ರಾಷ್ಟ್ರಗಳ ಪರಸ್ಪರ ಸಹಕಾರದೊಂದಿಗೆ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಪಡಿಸುವುದು, ಸಾಮಾಜಿಕ ಪ್ರಗತಿಯನ್ನು ಸಾಧಿಸುವುದು, ಸಾಂಸ್ಕೃತಿಕ ಬೆಳವಣಿಗೆಯನ್ನ ಉತ್ತಮಪಡಿಸುವುದು ಇದರ ಮೂಲವಾದಂತಹ ಉದ್ದೇಶವಾಗಿರುತ್ತೆ. ಆದ್ರೆ ಇಷ್ಟೆಲ್ಲ ಪ್ರಮುಖ ಉದ್ದೇಶಗಳನ್ನ ಹೊಂದಿದ್ರೂ ಸಹ ಸಾರ್ಕ್ ಇತ್ತೀಚಿನ ದಿನಗಳಲ್ಲಿ ತನ್ನ ಒಂದು ಮಹತ್ವವನ್ನ ಕಳೆದುಕೊಂತ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಅದರ ಒಂದು ಪ್ರಗತಿಗೆ ತೊಡಕಾಗಿದೆ. ಸಾರ್ಕ್ನ ಪ್ರಗತಿಗೆ ಏನಪ್ಪಾ ಅಂತಂದ್ರೆ ಎಲ್ಲಾ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು. ಎಲ್ಲಾ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು ಎಂಬ ಸೂತ್ರವು ಈ ಸಂಸ್ಥೆಯ ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿದೆ. ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲಾ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲಿ ಇರಬೇಕು ಎಂಬುವ ಸೂತ್ರ ಈ ಸಂಸ್ಥೆ ಪ್ರಗತಿಗೆ ತೊಡಕಾಗಿದೆ.
ಈ ಒಂದು ಸಂಸ್ಥೆ ಸಾರ್ಕ್ ಸಂಸ್ಥೆ ವಿವಾದಗಳೇ ಈ ಒಂದು ತಮ್ಮೊಳಗಿನ ವಿವಾದಗಳೇ ಈ ಸದಸ್ಯ ರಾಷ್ಟ್ರಗಳ ಮಧ್ಯೆ ಸಾಕಷ್ಟು ಆದಂತಹ ಒಂದು ವಿವಾದಗಳು ಈ ಸದಸ್ಯ ರಾಷ್ಟ್ರಗಳ ನಡುವೆ ಇವೆ. ತಾಂತ್ರಿಕತೆ, ಕೃಷಿ ಮುಂತಾದ ವಿಷಯಗಳ ಬಗ್ಗೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಕೃಷಿಗೆ ಸಂಬಂಧಪಟ್ಟಂತೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅನೇಕವಾದ ತರಬೇತಿ ಕಾರ್ಯಾಗಾರಗಳು ಜಂಟಿಯಾಗಿ ಈ ಒಂದು ಸದಸ್ಯ ರಾಷ್ಟ್ರಗಳು ಆ ಕಾರ್ಯಾಗಾರಗಳನ್ನ ತರಬೇತಿಗಳನ್ನ ಆಯೋಜಿಸುತ್ತವೆ. ಸಾರ್ಕ್ನ ಚಟುವಟಿಕೆಗಳಲ್ಲಿ ಭಾರತವು ಸಹ ಸಕ್ರಿಯವಾಗಿ ತನ್ನ ಕಾರ್ಯವನ್ನ ಸಾರ್ಕ್ ತನ್ನ ಏನೇನು ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಳುತ್ತೋ ಆ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲೂ ಸಹ ನಮ್ಮ ಭಾರತ ಸಕ್ರಿಯವಾಗಿ ತನ್ನ ಪಾತ್ರವನ್ನ ನಿರ್ವಹಿಸ್ತಾ ಇದೆ. ಮಕ್ಕಳೇ, ಸಾರ್ಕ್ ಒಂದು ಪ್ರಮುಖವಾದ ಸಂಸ್ಥೆಯಾಗಿದ್ದು 1985ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಸಾರ್ಕ್ನ 8 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನ ಪಡೆದುಕೊಂಡಿವೆ. 8 ರಾಷ್ಟ್ರಗಳು ಸಾರ್ಕ್ನ ಸದಸ್ಯತ್ವವನ್ನ ಪಡೆದುಕೊಂಡಿವೆ. ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ, ಮಾಲ್ಡೀವ್ಸ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ ಇವು ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಅಂತ ಕರೀತಾರೆ. ಈ ಸಾರ್ಕ್ ತನ್ನ ಆರ್ಥಿಕ ಸಂಬಂಧಗಳ ವೃದ್ಧಿ, ಸಾಮಾಜಿಕ ಪ್ರಗತಿ, ಸಾಂಸ್ಕೃತಿಕ ಬೆಳವಣಿಗೆಯನ್ನ ಪರಸ್ಪರ ಸಹಕಾರದೊಂದಿಗೆ ಸಾಧಿಸುವುದು ಇದರ ಮೂಲವಾದಂತಹ ಒಂದು ಉದ್ದೇಶವನ್ನ ಸಾರ್ಕ್ ಸಂಸ್ಥೆ ಹೊಂದಿದೆ. ಆದರೂ ಸಹ ಸಾರ್ಕ್ನ ಪ್ರಗತಿಗೆ ತೊಡಕಾಗಿರುವಂತಹ ಒಂದು ಸೂತ್ರ ಏನಪ್ಪಾ ಅಂದ್ರೆ ಎಲ್ಲಾ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ವಿರೋಧದ ನೆಲೆಯಲ್ಲೇ ಇರಬೇಕೆನ್ನುವ ಸೂತ್ರ ಈ ಸಂಸ್ಥೆ ಪ್ರಗತಿಗೆ ತೊಡಕಾಗಿದೆ. ಆದರೂ ಸಹ ಈ ಎಲ್ಲಾ ಸದಸ್ಯ ರಾಷ್ಟ್ರಗಳ ನಡುವೆ ಏನೇ ವಿವಾದಗಳಿದ್ರೂ ಸಹ ಈ ಒಂದು ಸಾರ್ಕ್ನ ಕಾರ್ಯಚಟುವಟಿಕೆಗಳಲ್ಲಿ ಅನೇಕ ಕಾರ್ಯಾಗಾರಗಳನ್ನ ತರಬೇತಿಗಳನ್ನ ಆಯೋಜನೆ ಆಗುತ್ತೆ. ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾರತ ತನ್ನ ಸಕ್ರಿಯವಾಗಿ ತನ್ನ ಪಾತ್ರವನ್ನ ನಿರ್ವಹಿಸ್ತಾ ಇದೆ. ಇವು ಪ್ರಮುಖವಾದಂತಹ ಒಂದು ಸಂಸ್ಥೆಗಳು. ಒಂದು ಕಾಮನ್ವೆಲ್ತ್ ರಾಷ್ಟ್ರ ಸಂಘ, ಎರಡನೇದಾಗಿ ಸಾರ್ಕ್. ವಿದ್ಯಾರ್ಥಿಗಳೇ, ನಿಮ್ಮ ಜಾಗತಿಕ ಸಂಸ್ಥೆಗಳು ಈ ಘಟಕದಲ್ಲಿ ನಾವು ವಿಶ್ವಸಂಸ್ಥೆಯ ಉದ್ದೇಶಗಳು, ಸ್ಥಾಪಕರುಗಳು, ವಿಶ್ವಸಂಸ್ಥೆಯ ಉದ್ದೇಶಗಳು, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು, ವಿಶ್ವಸಂಸ್ಥೆಯ ಸನ್ನದ್ದಿನಲ್ಲಿರುವಂತಹ 6 ಅಂಗಸಂಸ್ಥೆಗಳ ಬಗ್ಗೆ ತಿಳ್ಕೊಂಡ್ರು. ನಂತರ ವಿಶ್ವಸಂಸ್ಥೆಯ ಸಾಧನೆಗಳು, 3 ವಿಶ್ವಸಂಸ್ಥೆಯ ಸಾಧನೆಗಳು: ಶಾಂತಿ ಸ್ಥಾಪನೆಯ ಸಾಧನೆ, ಆರ್ಥಿಕ ಮತ್ತು ಹಣಕಾಸಿನ ಕಾರ್ಯಗಳು, 3 ಸಾಮಾಜಿಕ ಸಾಧನೆಗಳು. ನಂತರ ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಬರುವಂತಹ ಸಂಸ್ಥೆಗಳು: ವಿಶ್ವ ಆರೋಗ್ಯ ಸಂಸ್ಥೆ, ಆಹಾರ ಮತ್ತು ಕೃಷಿ ಸಂಸ್ಥೆ, ವಿಶ್ವ ವ್ಯಾಪಾರ ಸಂಘ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ. ಈ ಸಂಸ್ಥೆಗಳ ಬಗ್ಗೆ, ಸಂಸ್ಥೆಯ ಸ್ಥಾಪನೆ ಮತ್ತು ಆ ಸಂಸ್ಥೆಯ ಉದ್ದೇಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಂತರ ಪ್ರಾದೇಶಿಕ ಸಹಕಾರ ಅಂದ್ರೆ ಇತ್ತೀಚಿನ ಒಂದು ಆಧುನಿಕ ಯುಗದಲ್ಲಿ ಪ್ರಾದೇಶಿಕ ಸಂಸ್ಥೆಗಳ ಇರುವಿಕೆಯನ್ನ ನಾವು ಗಮನಿಸಬಹುದು. ಆ ಪ್ರಾದೇಶಿಕ ಸಂಸ್ಥೆಗಳು ಸದಸ್ಯ ರಾಷ್ಟ್ರಗಳ ಒಂದು ಸಹಕಾರವನ್ನ ಬಲಪಡಿಸ್ತದೆ. ಅಂತ ಪ್ರಮುಖ ಸಂಸ್ಥೆಗಳು ಅಂತಂದ್ರೆ ಒಂದು ಕಾಮನ್ವೆಲ್ತ್ ರಾಷ್ಟ್ರ ಸಂಘ, ಎರಡನೇದು ಸಾರ್ಕ್, 3 ಯುರೋಪಿಯನ್ ಯೂನಿಯನ್, 4 ಆಸಿಯನ್, 5 ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಈ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ನಾವು ಇದನ್ನ ಬ್ರಿಟಿಷ್ ಕಾಮನ್ವೆಲ್ತ್ ಅಂತ ಕರಿತಾ ಇತ್ತು. ನಂತರದಲ್ಲಿ ನಾವು ಬ್ರಿಟಿಷ್ ಎಂಬ ಶಬ್ದವನ್ನ ಬಿಟ್ಟು ಈಗ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಅಂತ ಕರಿತೀವಿ. 1926 ಸ್ಥಾಪನೆ, 54 ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ. ಈ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಆ ಎಲ್ಲಾ ಕಾರ್ಯಕಲಾಪಗಳಲ್ಲಿ ಪ್ರಧಾನಮಂತ್ರಿಗಳು, ವಿದೇಶಾಂಗ ಸಚಿವರುಗಳು ಮತ್ತು ಹಣಕಾಸು ವಿದೇಶಾಂಗ ಸಚಿವರು, ಅರ್ಥ ಸಚಿವರು ಇವರೆಲ್ಲರೂ ಈ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾರೆ. ಕ್ರೀಡೆ, ಸಂಸ್ಕೃತಿ ಇರಬಹುದು, ವಿಜ್ಞಾನ, ತಂತ್ರಜ್ಞಾನ ಇವೆಲ್ಲವುಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಇಲ್ಲಿ ಒಂದು ಕಾರ್ಯಕಲಾಪಗಳಲ್ಲಿ ನೀಡಲಾಗುತ್ತೆ.
ಇನ್ನ ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ. ಸಾರ್ಕ್ ವಿಸ್ತೃತ ರೂಪ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಈ ಸಾರ್ಕ್ ಸಂಸ್ಥೆ 1985ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಈ ಸಾರ್ಕ್ 8 ಸದಸ್ಯ ರಾಷ್ಟ್ರಗಳನ್ನ ಇದು ಹೊಂದಿದೆ. ಎಲ್ಲ ಸದಸ್ಯ ರಾಷ್ಟ್ರಗಳ ಆರ್ಥಿಕ ಒಂದು ಸಂಬಂಧಗಳ ವೃದ್ಧಿ, ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನ ಪರಸ್ಪರ ಸಹಕಾರದೊಂದಿಗೆ ಸಾಧಿಸುವುದು ಈ ಸಾರ್ಕ್ನ ಒಂದು ಮೂಲ ಉದ್ದೇಶವಾಗಿರುತ್ತೆ. ಆದರೂ ಸಹ ಈ ಸಂಸ್ಥೆ ಒಂದು ಪ್ರಗತಿಗೆ ತೊಡಕಾಗಿದೆ. ಈ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿದೆ. ಕಾರಣ ಏನಪ್ಪಾ ಅಂದ್ರೆ ಎಲ್ಲಾ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕೆನ್ನುವ ಸೂತ್ರ ಈ ಸಾರ್ಕ್ನ ಪ್ರಗತಿಗೆ ತೊಡಕಾಗಿದೆ. ಆದರೂ ಸಹ ಸಾರ್ಕ್ ಏನೇ ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಳುತ್ತೋ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮ ಭಾರತ ಸಕ್ರಿಯವಾಗಿ ಪಾತ್ರವನ್ನ ನಿರ್ವಹಿಸ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ಈ ಪ್ರಾದೇಶಿಕ ಸಂಸ್ಥೆಗಳಲ್ಲಿ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಮತ್ತು ಸಾರ್ಕ್ ಸಂಸ್ಥೆ ಹಾಗೂ ಯೂನಿಯನ್ ಮತ್ತು ಆಸಿಯನ್, ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಇವು ಸಹ ಪ್ರಮುಖ ಪ್ರಾದೇಶಿಕ ಸಂಸ್ಥೆಗಳಾಗಿದ್ದು ಎಲ್ಲ ಒಂದು ಸದಸ್ಯ ರಾಷ್ಟ್ರಗಳ ಆರ್ಥಿಕ ಸಹಕಾರವನ್ನ ಬಲಪಡಿಸುತ್ತವೆ. ಇವು ಪ್ರಮುಖವಾದಂತಹ ಜಾಗತಿಕ ಸಂಸ್ಥೆಗಳು ಅಂತ ಕರೀತೀವಿ. ನಿಮ್ಮ ಈ ಒಂದು ಘಟಕ ಜಾಗತಿಕ ಸಂಸ್ಥೆಗಳು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಕೊನೆಯ ಒಂದು ಘಟಕ ಜಾಗತಿಕ ಸಂಸ್ಥೆಗಳು. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾದಂತಹ ಒಂದು ಘಟಕವಾಗಿರುತ್ತೆ. ಈ ಘಟಕದಲ್ಲಿ ಕೇಳುವಂತಹ ಪ್ರಶ್ನೆಗಳು ಅಂತಂದ್ರೆ, ವಿಶ್ವಸಂಸ್ಥೆಯ ಸ್ಥಾಪನೆಯ ರೂವಾರಿಗಳನ್ನ ಹೆಸರಿಸಿ, ವಿಶ್ವಸಂಸ್ಥೆಯ ಉದ್ದೇಶಗಳನ್ನ ಪಟ್ಟಿ ಮಾಡಿ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನ ತಿಳಿಸಿ, ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನ ಬರೆಯಿರಿ, ಭದ್ರತಾ ಸಮಿತಿಯ 5 ಕಾಯಂ ರಾಷ್ಟ್ರಗಳನ್ನ ತಿಳಿಸಿ. ಇನ್ನು 1 ಮಾರ್ಕ್ಸ್ ಕೇಳೋದಾದ್ರೆ ವೀಟೋ ಅಧಿಕಾರ ಎಂದರೇನು. ನಂತರ ಈ ವಿಶ್ವಸಂಸ್ಥೆಯ ಸಂಘ ಸಂಸ್ಥೆಗಳು ಏನೋ ನಾವು ಆಹಾರ ಮತ್ತು ಕೃಷಿ ಸಂಸ್ಥೆ ಹೇಳಿದ್ವು, ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನ ತಿಳಿಸಿ ಅಂತ ಕೇಳ್ಬೋದು. ಇನ್ನ ಬಹಳ ಪ್ರಮುಖವಾಗಿ ಕೇಳುವಂತ ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಸಾರ್ಕ್ನ ಸದಸ್ಯ ರಾಷ್ಟ್ರಗಳನ್ನ ಪಟ್ಟಿ ಮಾಡಿ, ಸಾರ್ಕ್ನ ಸದಸ್ಯ ರಾಷ್ಟ್ರಗಳನ್ನ ತಿಳಿಸಿ. ಹೀಗೆ ಈ ಒಂದು ಘಟಕದಲ್ಲಿ ಇನ್ನಿತರ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಮ ಪರೀಕ್ಷೆಯಲ್ಲಿ ಕೇಳಬಹುದು. ಈ ಒಂದು ಘಟಕ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ನಾವು ಮುಂದಿನ ತರಗತಿಯಲ್ಲಿ ಇನ್ನ ಒಂದು ಸಮಾಜ ಶಾಸ್ತ್ರ ವಿಭಾಗದ ಒಂದು ಅಧ್ಯಾಯದೊಂದಿಗೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ವಂದನೆಗಳು.